ನ್ಯಾಷನಲ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಅಭಿನಯದ ಪುಷ್ಪ ಸಿನಿಮಾ 2021 ರಿಲೀಸ್ ಆಗುತ್ತೆ. ಹಾಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ಕೂಡ ಪಡ್ಕೊಳ್ಳುತ್ತೆ. ಅದರಿಂದ ಅಲ್ಲು ಅರ್ಜುನ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಇವಾಗ ಆ ಚಿತ್ರದ ಮುಂದಿನ ಭಾಗವಾದ ಪುಷ್ಪ 2 ಇವತ್ತು ರಿಲೀಸ್ಗೆ ಬಿಡುಗಡೆ ಆಗೋಕೆ ರೆಡಿಯಾಗಿದೆ. ನಿನ್ನೆ ಆಲ್ರೆಡಿ ಕೆಲವು ಥಿಯೇಟರ್ಗಳಲ್ಲಿ ಪ್ರೀಮಿಯರ್ ಶೋ ಕೂಡ ನಡೆದಿತ್ತು. ಇದೀಗ ನಾವು ನವರಂಗ್ ಚಿತ್ರಮಂದಿರದಲ್ಲಿ ಇದ್ದೀವಿ. ಇಲ್ಲಿ ಪುಷ್ಪ 2 ಚಿತ್ರದ ತೆಲುಗು ಭಾಷೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಬನ್ನಿ, ಈ ಚಿತ್ರ ನೋಡೋಕ್ಕೋಸ್ಕರ ಅಭಿಮಾನಿಗಳು ಬಂದಿದ್ದಾರೆ. ಇಷ್ಟು ಕೊರೆಯುವ ಚಳಿ ಮಳೆ ಇದ್ರೂ ಕೂಡ ಅಭಿಮಾನಿಗಳು ಸಿನಿಮಾ ನೋಡಲೇಬೇಕು, ಫಸ್ಟ್ ಡೇ ನೋಡಬೇಕು ಅಂತ ಬಂದು ಕಾಯ್ತಾ ಇದ್ದಾರೆ. ಬನ್ನಿ, ಒಂದಷ್ಟು ಅಭಿಮಾನಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಚಿತ್ರದ ಬಗ್ಗೆ ಮಾತಾಡ್ಸ್ತಾ ಹೋಗೋಣ. ಮೂವಿ ನೋಡ್ಬೇಕು. ನಾವು ಮೂವಿ ಫ್ಯಾನ್ಸ್. ಯಾವ ಲ್ಯಾಂಗ್ವೇಜ್ ಅಂತ ಮನೆಯಲ್ಲಿ ಜಗಳ ಮಾಡ್ಕೊಂಡು ದುಡ್ಡೆಲ್ಲ ತಗೊಂಡ್ ಬರೀ ನೋಡೋರು ಇದ್ದಾರೆ. ಸಿನಿಮಾ ಒಳ್ಳೆ ಚೆನ್ನಾಗಿದೆ ಅಂದ್ರೆ ಎಲ್ಲಾರು ನೋಡ್ತಾರೆ, ಅಜ್ಜಿಯಿಂದ ಮುತ್ತಜ್ಜಿ ತನಕ ನೋಡ್ತಾರೆ. ಸಿನಿಮಾ 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 ಹೇಗಿದೆ ಸಿನಿಮಾ ಎಕ್ಸ್ಪೆಕ್ಟೇಷನ್? ಸಿನಿಮಾ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಆಕ್ಚುಲಿ ಅದು ಆಗಸ್ಟ್ 15 ಬರ್ಬೇಕಾಯ್ತು ತಾನೇ. ಅದು ಪ್ರೊಡಕ್ಷನ್ ಅವ್ರದ್ದು ಏನೋ ಇವಾಗ ಮುಂದೆ ರಿಲೀಸ್ ಆಗ್ತಾ ಇದೆ, ಗ್ರ್ಯಾಂಡ್ ರಿಲೀಸು. ನಾವೀಗ ಯಲಹಂಕದಿಂದ ಬರ್ತಾ ಇದೀವಿ. ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು 30 ಮಿನಿಟ್ಸ್ ಅಲ್ಲಿ ಬಂದಿದೀವಿ. ಸಿನಿಮಾ ಚೆನ್ನಾಗಿದೆ ಅಂತ ಇದ್ದಾರೆ. ನೋಡ್ಬಿಟ್ಟು ತಿರ್ಗಾ ಬಂದು ನಿಮ್ಮ ಹತ್ರ ತಿರ್ಗಾ ರಿವ್ಯೂ ಹೇಳ್ತೀನಿ. ಥ್ಯಾಂಕ್ ಯು. ಇವಾಗ ತುಂಬಾ ಥಿಯೇಟರ್ಗಳಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ನೀವು ಇವಾಗ ಟಿಕೆಟ್ ತಗೊಂಡಿದ್ರಾ? ಸೊ ನಿಮ್ಗೆ ಎಷ್ಟು ಟಿಕೆಟ್ ಇಲ್ಲಿ ಚಾರ್ಜ್ ಮಾಡ್ತಿದ್ದಾರೆ? ಯಾವ ತರ ಇದೆ? ಇಲ್ಲಿ 350 ಚಾರ್ಜ್ ಮಾಡ್ತಿದ್ದಾರೆ ನಮ್ಗೆ. ಸೊ ಥಿಯೇಟರ್ ರೇಟ್ ನಿಮಗೆ ಮುಖ್ಯ ಅಲ್ಲ, ಸಿನಿಮಾ ಫಸ್ಟ್ ನೋಡ್ಬೇಕು ಅಂತ ಬಂದಿದ್ರಿ. ಮಳೆ ಇದ್ರು ಯಾವ ಲ್ಯಾಂಗ್ವೇಜ್ ಸಿನಿಮಾ ಅಂತಲ್ಲ, ಮೂವಿ ನೋಡ್ಬೇಕು. ನಾವು ಮೂವಿ ಫ್ಯಾನ್ಸ್. ಯಾವ ಲ್ಯಾಂಗ್ವೇಜ್ ಅಂತ ಏನಿಲ್ಲ. ಅವ್ರು ನಮ್ ಕನ್ನಡ ಸಿನಿಮಾನು ಎಷ್ಟೊಂದು ಸಪೋರ್ಟ್ ಮಾಡವ್ರೆ. ನಾವು ಹಂಗೆ ಅವ್ರ ಸಿನಿಮಾ ಇಲ್ಲಿ ಬಂದಾಗ ನಾವು ಸಪೋರ್ಟ್ ಮಾಡ್ಬೇಕು. ಆದ್ರೂ ಟಿಕೆಟ್ ರೇಟ್ಸ್ ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಕೆಲವರು ಫ್ಯಾನ್ಸ್ ಇರ್ತಾರೆ, ಅವ್ರು ನೋಡಕ್ ಆಗಲ್ಲ. ಮನೆಯಲ್ಲಿ ಜಗಳ ಮಾಡ್ಕೊಂಡು ದುಡ್ಡೆಲ್ಲ ತಗೊಂಡ್ ಬರೀ ನೋಡೋರು ಇದ್ದಾರೆ. ಬಟ್ ಅವ್ರಿಗೋಸ್ಕರನ ಯೋಚನೆ ಮಾಡಿ ಫ್ಯಾನ್ಸ್ ಇಡ್ಬೇಕು. ಯಾಕಂದ್ರೆ ನೀವು ನೋಡಿ, ಇವಾಗ ಬಾಹುಬಲಿ 1 ರಿಲೀಸ್ ಆಯ್ತು. ಅದು ಹೈಯೆಸ್ಟ್ ಪ್ರೈಸ್ ಬಂದೆ 150 ರೂಪೀಸ್. ಆದ್ರೂನು 1800 crores ಅದು ಕ್ರಾಸ್ ಮಾಡಿದೆ. ಇವ್ರು ಇವಾಗ 350, 800, 900 ಇಕ್ಕಿದ್ರು ಅದು ಕರೆಕ್ಷನ್ ಬರ್ತಾ ಇಲ್ಲ ಅಂದ್ರೆ ಅದು ಅವ್ರು ಯೋಚನೆ ಮಾಡ್ಬೇಕು. ಸಿನಿಮಾನ ಮಾತ್ರ ನೀವು ನಾಶನ ಮಾಡಬೇಡಿ, ರೇಟ್ಸ್ ಜಾಸ್ತಿ ಇಟ್ಟು ನಾಶನ ಮಾಡಬೇಡಿ. ಕಮ್ಮಿ ರೇಟ್ ಇಡಿ. ಎಲ್ಲಾರು ಬರ್ತಾರೆ, ಎಲ್ಲಾರು ನೋಡಕ್ ಬರ್ತಾರೆ. ಸಿನಿಮಾ ಒಳ್ಳೆ ಚೆನ್ನಾಗಿದೆ ಅಂದ್ರೆ ಎಲ್ಲಾರು ನೋಡ್ತಾರೆ, ಅಜ್ಜಿಯಿಂದ ಮುತ್ತಜ್ಜಿ ತನಕ ನೋಡ್ತಾರೆ. ಬಟ್ ಸಿನಿಮಾನ ಹೈ ಪ್ರೈಸ್ ಇಟ್ಟು ನಾಶನ ಮಾಡಬೇಡಿ. ಇದು ನನ್ನಿಂದ ನಿಮ್ಗೆ ಒಂದು ಸಜೆಷನ್. ಒಂದು ಸ್ಟಾರ್ ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಅಭಿಮಾನಿಗಳು ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಫಸ್ಟ್ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋ ಆಗಿರ್ಬೋದು ಅಥವಾ ಲೇಟ್ ನೈಟ್ ಶೋಗಳಾಗಿರ್ಬೋದು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಎಷ್ಟೋ ಜನ ಅಭಿಮಾನಿಗಳು ಥಿಯೇಟರ್ ಹತ್ರ ಬಂದು ಮತ್ತೆ ಮನೆಗೆ ಕೂಡ ಹೋಗಿದ್ದಾರೆ. ಸೊ ನೀವು ಆ ತರ ಬಂದು ಏನಾದ್ರು ರಿಟರ್ನ್ ಹೋಗಿದ್ರೆ? ಎಷ್ಟೋ ಅಭಿಮಾನಿಗಳು ಹೋಗಿದ್ದಾರೆ. ನಮ್ದು 4 ಗಂಟೆ ಬೆಳಗ್ಗೆ 4 ಗಂಟೆ ಶೋ ಇತ್ತು. ಅದು ಕ್ಯಾನ್ಸಲ್ ಆಗಿ ತಿರ್ಗಾ ನಾವು ರೀಫಂಡ್ ಮಾಡ್ಕೊಂಡು ಹೋಗಿದೀವಿ. ಆದ್ರೂನು ನಮ್ಗೇನಂದ್ರೆ ಏನಾದ್ರೂ ಮಾಡ್ಲಿ, ಸಿನಿಮಾ ನೋಡ್ಬೇಕು ಅಷ್ಟೇ. ಸಿನಿಮಾ 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 ಲೈಫ್ ಅಂದ್ರೇನೆ ಸಿನಿಮಾ. ಆತರ ನಮ್ಗೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲು ಅರ್ಜುನ್ ಅಭಿಮಾನಿನ ನೀವು? ಎಷ್ಟು ಸಿನಿಮಾ? ನಾವು ಅಲ್ಲು ಅರ್ಜುನ್ ಅಭಿಮಾನಿನೇ. ಬಟ್ ಅಲ್ಲು ಅರ್ಜುನ್ ಪರ್ಟಿಕ್ಯುಲರ್ ಅಭಿಮಾನಿ ಅಂತ ಏನಿಲ್ಲ. ಅವ್ರ ಚೆನ್ನಾಗಿ ಆಕ್ಟಿಂಗ್ ಅಂತೂ ಸಕ್ಕದಾಗಿ ಮಾಡ್ತಾರೆ. ಸೊ ಅವ್ರ ಆಕ್ಟಿಂಗ್ ಅಭಿಮಾನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಅಭಿಮಾನಿಗಳ ಮಾತು. ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ಆರ್ಯನ್, ಅಶೋವೇಗ ನ್ಯೂಸ್. ಮೂವಿ ನೋಡ್ಬೇಕು. ನಾವು ಮೂವಿ ಫ್ಯಾನ್ಸ್. ಯಾವ ಲ್ಯಾಂಗ್ವೇಜ್ ಅಂತ ಏನಿಲ್ಲ. ಮನೆಯಲ್ಲಿ ಜಗಳ ಮಾಡ್ಕೊಂಡು ದುಡ್ಡೆಲ್ಲ ತಗೊಂಡ್ ಬರೀ ನೋಡೋರು ಇದ್ದಾರೆ. ಸಿನಿಮಾ ಒಳ್ಳೆ ಚೆನ್ನಾಗಿದೆ ಅಂದ್ರೆ ಎಲ್ಲಾರು ನೋಡ್ತಾರೆ, ಅಜ್ಜಿಯಿಂದ ಮುತ್ತಜ್ಜಿ ತನಕ ನೋಡ್ತಾರೆ. ಸಿನಿಮಾ ಸಿನಿಮಾ ಸಿನಿಮಾ. Ashwavega English News. Coming soon. Your channel, your voice, your trust.